ಇಲ್ಲಿ ಅಡ್ಜಸ್ಟ್ಮೆಂಟ್ ಅಂದ್ರಲ್ಲ, ಅವ್ರು ಯಾರೋ ಹೇಳಿದ್ರು, ಪಾಪ ಲೋಕಸೇವಾ ಆಯೋಗದವ್ರಿಗೆ ಹೆಂಗ್ರಿ ಅವರು ಇದು ಸಂಬಂಧ ಅಂತ. ಪಾಪ ಅವರು ಏನು ಮಾಡಿರಲ್ಲ, ಸುಮ್ನೆ ಆಪಾದನೆ ಮಾಡ್ತೀರಿ ಅಂದ್ರು. ಇಲ್ಲೇನಾಗ್ತೈತೆ, ಇವ್ರಿಗೆ ಸಿಸಿಟಿವಿ ಕ್ಯಾಮೆರಾ ಇಲ್ಲದೇ ಇರೋವಂಥದ್ದು 2 ರೂಮು ಇದ್ದೇ ಇರ್ತೈತೆ ಅಲ್ಲಿ. ಅದೇನೋ ಬೇರೆ ಯಾರ್ದೋ ಇರ್ಬೋದು, ಏನೋ ಪ್ರಿನ್ಸಿಪಾಲ್ದು ಇನ್ನೊಂದೋ ರೂಮು. ಅಲ್ಲಿ ಈ 11 ಬಿಟ್ಟಿರ್ತಾರಲ್ಲ, 11 ಆದ್ಮೇಲೆ ಉಳಿದದ್ನೆಲ್ಲ ಅಲ್ಲಿ ಟಿಕ್ ಮಾಡ್ಬಿಡ್ತಾರೆ. ರೌಂಡ್ ಮಾರ್ಕ್ ಆಗೋದು 5-6 ನಿಮಿಷದಲ್ಲಿ ರೌಂಡ್ ಮಾರ್ಕ್ ಪಟ ಪಟ ಪಟ. ಅವರೇನ್ ಮಾಡ್ತಾರೆ, ನನ್ನ ಹತ್ರ ಇದೆ, ಅದರಲ್ಲಿ ABCD ಅಂತ ಇದೆ. ಈಗ ನಾನು ಇಲ್ಲಿ ಕೂತಿದ್ದೀನಿ, ನನಗೆ ಎ ಪ್ರಶ್ನೆ ಪತ್ರಿಕೆ ಕೊಡ್ತಾರೆ, ನನ್ನ ಕಾಪಿ ಹೊಡಿಬಾರ್ದು ಅಂತ ನನ್ನ ಮುಂದೆ ಇರೋನ್ಗೆ ಬಿ ಕೊಡ್ತಾರೆ, ನನ್ನ ಹಿಂದೆ ಇರೋನ್ಗೆ ಸಿ ಕೊಡ್ತಾರೆ, ಇನ್ನೊಬ್ಬರಿಗೆ ಡಿ ಕೊಟ್ಟಿರ್ತಾರೆ. ಅಂದ್ರೆ ಒಬ್ಬರೊಬ್ಬರು ಕಾಪಿ ಹೊಡಿಬಾರ್ದು ಅಂತ. ಪ್ರಶ್ನೆ ಅದೇ, ಪ್ರಶ್ನೆ ಪತ್ರಿಕೆ ಅದೇ ಸೇಮು. ಮೊದಲನೇ ಪ್ರಶ್ನೆ ಏನಿರ್ತೈತೆ ಅದಕ್ಕೆ ಕೊನೆಗೆ ಹಾಕಿರ್ತಾರೆ ಬಿಗೆ, ಡಿಫರೆಂಟ್ ಸೀಕ್ವೆನ್ಸ್. ಅಂದ್ರೆ ಕಾಪಿ ಹೊಡಿಬಾರ್ದು ಅಂತ, ಕಾಪಿ ಹೊಡಿಬಾರ್ದು ಅಂತ ಅಷ್ಟೇ. ಅದನ್ನ ಏನ್ ಮಾಡ್ತಾನೆ ಅವನು, ABC ಅಂತ ಎಲ್ಲ ಇಟ್ಕೊಂಡ್ಬಿಡ್ತಾನೆ ಅವನು. ಯಾರು? ಸಿದ್ದನು. ಅಲ್ಲಿ ಇಟ್ಕೊಂಡು ಎಲ್ಲ ರೌಂಡ್ ಮಾರ್ಕ್ ಮಾಡ್ಬಿಡ್ತಾನೆ. ಅದಕ್ಕೆ ರೌಂಡ್ ಮಾರ್ಕ್ ಮಾಡಿದ್ಮೇಲೆ ಪಾಸ್ ಆಗ್ಬೇಕದು ರೌಂಡ್ ಮಾರ್ಕ್. ಈ ತರ ಫಸ್ಟ್ ಪ್ರಿಲಿಮಿನರಿ ಆದ್ರೆ 60 ಲಕ್ಷ. ಇನ್ನೊಂದು ಪೇಪರ್ ಐತೆ SI, ಅದಕ್ಕೆ ಹಂತ ಹಂತವಾಗಿ ಕೊನೆಯದಕ್ಕೆ ಜಾಸ್ತಿ ಬರ್ತತೆ. ಅಂದ್ರೆ ನಾನು ಇದನ್ನ ಹೇಳಿದಾಗ ನಮ್ಮ ಎಲ್ಲ ರಿಪೋರ್ಟ್ ಎಲ್ಲಪ್ಪ, ನಾನು ಹೇಳಿದಾಗ ಸ್ವಲ್ಪ ಎಲ್ಲರಿಗೂ ಏನೋ ಇದೇನೋ ಸಿನಿಮಾ ತರ ತಪ್ಪು ತಿಳ್ಕೊಳ್ಳೋದು ಬೇಡ. ನೀವು ಹೇಳಿದಾಗ ನಮ್ದೇನು ಅಭ್ಯಂತರ ಇಲ್ಲ. ಲೋಕಸೇವಾ ಆಯೋಗ ಏನು ಈ ಶತಮಾನದಲ್ಲಿ ಏನೇನ್ ಮಾಡ್ಕೆ ಬಂದಿದೆ ಅನ್ನೋದು ನಾವು ನೋಡಿದೀವಿ. ಆದ್ರೆ ನೀವ್ ಹೇಳ್ತಾ ಇದ್ದಂತ ದಾಟಿ ಇತ್ತಲ್ಲ 50,000 ಏನೋ ಕರ್ನಾಟಕ ಸರ್ಕಾರವೇ ಹರಾಜಿಗಿಟ್ಟಿದೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ರೆ ಅದಕ್ಕೋಸ್ಕರ ಯಾವ್ದಾರ ಸ್ಪೆಸಿಫಿಕ್ ಹೇಳಿ ಅಂತ ನೀವ್ ಹೇಳಿದ್ದ ದಾಟಿ ಇತ್ತು. ಅಧ್ಯಕ್ಷರೇ, ನಾವೇನ್ ಬೇರೆ ಮಾತಾಡ್ತಾ ಇಲ್ಲ ತಡ್ರಿ, ಅದ್ ಯಾಕೆ ಹೇಳ್ತೀರಿ? ಏನು ಮಾತಾಡ್ತಾ ಇಲ್ಲ, ನಾವು ಕ್ಲಾರಿಫೈ ಮಾಡ್ತಾ ಇದೀವಿ ತಡ್ರಿ. ಅವರು ತಪ್ಪು ತಿಳ್ಕೊಂಡಿದ್ದಾರೆ. ಲೋಕಸೇವಾ ಆಯೋಗದಲ್ಲಿ ಏನ್ ನಡೆಯುತ್ತೆ, ಏನೇನಾಗುತ್ತೆ, ಯಾವ ಭ್ರಷ್ಟಾಚಾರ ನಡೆದಿದೆ ಅಂತ ಇದನ್ನೆಲ್ಲ ಮಾಡಿದಾರೆ ಯಾರು? ನಾವು ತಾನೇ. ಈಗ ಲೋಕಸೇವಾ ಆಯೋಗ ರಚನೆ ಮಾಡಿರೋರು ಯಾರು? ರದ್ದು ಮಾಡಿ, ಲೋಕಸೇವಾ ಆಯೋಗನ ರದ್ದು ಮಾಡಿ ಬೇರೆ ಮಾರ್ಗದರ್ಶನ ನೀಡಿದೆ. ಯಾಕೆ ಇಟ್ಕೊಂಡು ಕೂತಿದ್ದೀರದ? ಮೊದಲಿಂದ ನಡೀತಾ ಇತ್ತು ಅಲ್ಲಿ, ಇವತ್ತೇ ಅಲ್ಲ, ಮೊದಲಿಂದ ನಡೀತಾ ಇತ್ತದು. ಯಾವ ಸರ್ಕಾರ ಇಲ್ಲಿ ಯಾರು ಇಲ್ಲಿ ಮಾಡ್ತಾ ಇರ್ತಾರೆ. ರದ್ದು ಮಾಡಿ ಲೋಕಸೇವಾ ಆಯೋಗನ. ಇದರಲ್ಲಿ ಅದು ಬಿಟ್ಟು ನಿಮ್ಮ ಕಾಲದಲ್ಲಿ ನಡೆದು ಎಲ್ಲ ಕಾಲದಲ್ಲೂ ನಡೆದಿತ್ತೆ. ಮಾಡಿದೆ ತಪ್ಪು, ರೇಟ್ ಫಿಕ್ಸ್ ಮಾಡಿದ್ರೆ ಅಂತ ಹೇಳಿದ್ರೆ ರೇಟ್ ಫಿಕ್ಸ್ ಮಾಡಿರೋದು ಸರ್ಕಾರ ಅಲ್ಲ, ಲೋಕಸೇವಾ ಆಯೋಗದವ್ರು ಮಾಡ್ಯಾರೆ. ಮಾಡಿದ್ರೆ ಅದು ಗೊತ್ತಾದ್ರೆ ತಗೊಂಡೆ ಬಲಿ ಹಾಕಿ ಶೆಟ್ರ್ ಇದಕ್ಕಾಕಿ ನೇಣಾಕಿ ದಡ ಅಂತ ಹೇಳಲ್ಲ ನಾವು. ಹೇಳಿದ್ದು ನಮ್ಮ ಸರ್ಕಾರ ಮಾಡಿದ್ದೆ ಅನ್ನೋ ರೀತಿಯಲ್ಲಿ ಹೇಳಿದ್ರಿಂದ ನಿಮಗೆ ನಾನು ಆ ರೀತಿ ಹೇಳ್ಬೇಡಿ, ಸ್ಪೆಸಿಫಿಕ್ ಆಗಿ ಹೇಳಿ ಯಾರು ಮಾಡಿದಾರೆ ಅಂತ ಕೇಳಿದ್ದು ನಿಮ್ಮನ್ನು. ಶಿವಲಿಂಗೇಗೌಡ್ರೆ ಧನ್ಯವಾದಗಳು. ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಫೋರೆನ್ಸಿಕ್ ರಿಪೋರ್ಟ್ ಅಲ್ಲಿ, ಈ ಫೋರೆನ್ಸಿಕ್ ರಿಪೋರ್ಟ್ ಅಲ್ಲಿ ವಿಧಿ ವಿಜ್ಞಾನ ವಿಧಿ ವಿಜ್ಞಾನದಲ್ಲಿ ಅವರು ಮಾರ್ಕ್ ಮಾಡೋದು ಇರ್ತೈತಲ್ಲ. ಈಗ 11 ಪ್ರಶ್ನೆ ಅವರು ಒಬ್ಬ ಮಾರ್ಕ್ ಮಾಡಿರ್ತಾನೆ, ಅದನ್ನ ತಗೊಂಡೋಗಿ ಇನ್ನು ಉಳಿದದ್ದು ಇನ್ನೊಬ್ಬ ಮಾಡಬೇಕು. ಅವನೇನ್ ಮಾಡ್ತಾನೆ, ಪ್ರೆಷರ್ ಕೊಡ್ತಾನಲ್ಲ. ಈಗ ನಾನೊಂಥರ ರೌಂಡ್ ಹಾಕೋದು, ನಾನೊಂಥರ ಹಾಕ್ತೀನಿ ರೌಂಡ್, ಚೆಕ್ ಅವನು ಹಾಕೋನು ಆ ಪ್ರೆಷರ್ ಕಡಿಮೆ ಇರ್ತೈತೆ, ಜಾಸ್ತಿ ಇರ್ತೈತೆ, ಕಡಿಮೆ. ಅದರಲ್ಲಿ ಅವರು ಕಂಡುಹಿಡಿದಿದ್ದಾರೆ. ಆಮೇಲೆ ಇನ್ ಕೆಲವರು ಏನ್ ಮಾಡ್ಬಿಟ್ಟಿದ್ದಾರೆ, ಇಲ್ಲೊಂದು ಪೆನ್ ಯೂಸ್ ಮಾಡಿದ್ದಾನೆ. ಯಾರು? ಕ್ಯಾಂಡಿಡೇಟ್ ಒಂದು ಪೆನ್ ಯೂಸ್ ಮಾಡಿದ್ದಾನೆ. ಅವನಲ್ಲಿ ಮಾಡೋ ಬಿರಿಯಲ್ಲಿ ಅವನೊಂಥರ ಪೆನ್ ಯೂಸ್ ಮಾಡಿದ್ದಾನೆ. ಅದ್ರ ಮೇಲೆನೆ, ಅಂದ್ರೆ ಡೂಪ್ಲಿಕೇಟ್ ಅಲ್ಲ ಇದು. ಫೋರೆನ್ಸಿಕ್ ರಿಪೋರ್ಟ್ ಬಂದಿರೋದು ವಿಧಿ ವಿಜ್ಞಾನ ಡೂಪ್ಲಿಕೇಟ್ ಅಲ್ಲ. ಅವರೆಲ್ಲ ಕ್ಲೀನ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಪ್ರತಿಯೊಂದನ್ನು ಮೆನ್ಷನ್ ಮಾಡಿ ಇದು ಮಾಡಿದ್ದಾರೆ. ಮಾಡಿ ಈ ತರ ಅಕ್ರಮ ಆಗಿದೆ. ಇನ್ನೊಂದು, ಅವಾಗೆ ಪ್ರಶ್ನೆ ಕೇಳಿದಾಗ ಹೇಳಿದ್ರು,
ಏನ್ ಇದರಲ್ಲಿ ಲೋಕಸೇವಾ ಆಯೋಗದ ಪ್ರಶ್ನೆ ಏನ್ ಬರುತ್ತೆ ಕಾಂಗ್ರೆಸ್ನವ್ರು ಸಿಕ್ಕಾಕೊಳ್ರಲ್ತ ಅಂತ ಕೇಳಿದ್ರು. ಇದರಲ್ಲಿ ಅದೇ ಅಲ್ಲ ವಿರೋಧ ಪಕ್ಷದ ನಾಯಕರೇ, ಲೋಕಸೇವಾ ಆಯೋಗನೇ ತಪ್ಪು ಮಾಡೋದು, ಸರ್ಕಾರ ಎಲ್ಲ ತಪ್ಪು ಮಾಡೋದು. ತಿರುಗಿ ಯಾಕೆ ಲೋಕಸೇವಾ ಹೇಳ್ತದಾರ ಉತ್ತರ ಕೊಡುವಾಗ ಈ ಸರ್ಕಾರದ ಈ ರಿಪೋರ್ಟ್ ಅಲ್ಲಿ ಈ ರಿಪೋರ್ಟ್ ಏನು ಫೋರೆನ್ಸಿಕ್ ರಿಪೋರ್ಟ್ ಬಂದಿದೆ ವಿಧಿವಿಜ್ಞಾನ, ಅದರಲ್ಲಿ ಅವರ ರಿಪೋರ್ಟ್ ಕೊಡುವಾಗ ಹೇಳಿದ್ದಾರೆ, ಇದರಲ್ಲಿ ಲೋಕಸೇವಾ ಆಯೋಗದ ಅಧಿಕಾರಿಗಳ ನೌಕರರ ಸಹಾಯ ಇಲ್ಲದೆ ಇವೆಲ್ಲವೂ ನಡೆದಿಲ್ಲ, ಅವರ ಸಹಾಯದಿಂದನೇ ನಡೆದಿರೋದು ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. ಎಲ್ಲರಿಗೂ ಗೊತ್ತು, ಎಲ್ಲರಿಗೂ ಗೊತ್ತು. 800 ಪೇಜ್ ಕೇಳಿದ್ರೆ ಅದಕ್ಕೆ ಹೇಳಿದೆ ರಿಪೋರ್ಟ್ ಕೊಟ್ಟಿದ್ದಾರೆ. ಇನ್ನೇನು ದಾಖಲೆ ಬೇಕು ನಿಮ್ಗೆ? ಅದಾದ್ಮೇಲೆ ಇಷ್ಟೂ ನೀವು ನಂಬಲಿಲ್ಲ, ಪೊಲೀಸವ್ರನ್ನೂ ನಂಬಿಲ್ಲ, ಫೋರೆನ್ಸಿಕ್ ನಾನು ಕೇಸ್ ಕೊಟ್ಟೆ, ನಾನು 2 ಸ್ಟೇಷನ್ ಅಲ್ಲಿ FIR ಆಗಿದೆ ಕೊಟ್ಟೆ, ನಾನು ನಂಬಲಿಲ್ಲ. FIR ಯಾರು ಬೇಕಾದ್ರೂ ಮಾಡಬಹುದು ಅಂದ್ರು, ಬಿಟ್ಬಿಟ್ಟೆ ಅದನ್ನ. ಆಮೇಲೆ ಫೋರೆನ್ಸಿಕ್ ರಿಪೋರ್ಟ್ ನ ನಿಮ್ಗೆ 800 ಪೇಜ್ ಕೊಟ್ಟಿದ್ದೀನಿ, ಅದನ್ನೂ ನಂಬಿಲ್ಲ ಅಂತ ಇಟ್ಕೊಳ್ಳಿ, ನೀವು ಅದನ್ನೂ ನಂಬಿಲ್ಲ. ಅದಾದ್ಮೇಲೆ ಆಯೋಗ ಯಾವುದು, ಕರ್ನಾಟಕ ಲೋಕಸೇವಾ ಆಯೋಗ, ಅವರು ಒಂದು ಮೀಟಿಂಗ್ ಮಾಡಿದ್ರಲ್ಲ ಅವರು, ಅವ್ರೇನು 5 ಮಂದಿ ಅವರೇ ತಪ್ಪು ಮಾಡಿರಲ್ವೇ? ಆಯೋಗದವರೇ ತಪ್ಪು ಮಾಡಿ ಅವರೇ ಕಂಡಿಡ್ತಾರೆ, ಅವರೇ ಸದಸ್ಯರುಗಳಲ್ವ ತಪ್ಪು ಮಾಡಿರೋದು, ಅಧಿಕಾರಿಗಳಿಂದ ಆಗಿರೋದಲ್ವ? ಏನ್ ಮಾಡ್ತಾವ್ರೆ ಲೋಕಸೇವಾ ಸಿಕ್ಕಿಲ್ಲ ಮಿನಿಸ್ಟರ್ ಏನಪ್ಪ ನೀವು? ಅಧ್ಯಕ್ಷರು ಏನ್ ಮಾಡ್ತಾವ್ರೆ ಲೋಕಸೇವಾ ಆಯೋಗದವರು? ಆಗಿರ್ತಾರೆ ನಿಮ್ಮ ಸರ್ಕಾರ ನಡೆಯುವಾಗ ಇದ್ಕೋ ಕೂತಿದ್ರು ಆಕಾಶಕ್ಕೆ, ಈಗ ಅಡಿಯಾಳಾಗಿ ಇಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಕಡೆಗೆ ಬಂದರೆ, ನೀವು ನಡೆಯುವಾಗ ಮ್ಯಾಕೋಯ್ ಕೂತಿದ್ರು ಅವರು. ಸುಮ್ಮನೆ ಎಷ್ಟು ಮಾತು ಎಲ್ಲ ನಡೆದಿದೆ. ಲೋಕಸೇವಾ ಆಯೋಗ ಸರಿ ಇಲ್ಲ ಅಂತ ಜನ ಮಾತಾಡ್ತಾರೆ, ಮಕ್ಕಳು ಮಾತಾಡ್ತಾರೆ, ರದ್ದು ಮಾಡಕ್ಕೆ ರೆಕಮೆಂಡ್ ಮಾಡಿ, ಸುಮ್ಮನೆ ಯಾಕೆ ಮಾತಾಡ್ತೀರಾ? ಅಧ್ಯಕ್ಷರೇ, ಇದಾದ್ಮೇಲೆ ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.